ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋ ಇತಿಹಾಸದಲ್ಲಿ ಬರ್ತಕ್ಕಂಥ ಅಧ್ಯಾಯ 4 ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಅಧ್ಯಾಯವನ್ನು ಕುರಿತು ಅಭ್ಯಾಸ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದಂಥ ಒಂದು ಅಧ್ಯಾಯ ಇದಾಗಿದ್ದು 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತದೆ. 3 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ, ಅಥವಾ 2 ಅಂಕ ಮತ್ತು 1 ಅಂಕದ ಪ್ರಶ್ನೆ ಕೂಡ ಬರಬಹುದು. 10ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 4 ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಬನ್ನಿ ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರಮುಖ ಕಲಿಕಾಂಶಗಳನ್ನು ನೋಡೋದಾದರೆ, ಮೈಸೂರಿನ ಒಡೆಯರು, ಹೈದರಲಿ ಮತ್ತು ಟಿಪ್ಪು ಸುಲ್ತಾನ, ಆಂಗ್ಲೋ ಮೈಸೂರು ಯುದ್ಧಗಳು, ದೋಂಡಿಯಾವಾಗ್, ಕಿತ್ತೂರಿನ ಬಂಡಾಯ, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ, ಅಮರಸೂಳ್ಳೆ ಬಂಡಾಯ, ಸುರಪುರ ಬಂಡಾಯ, ಹಲಗಲಿ ಬೇಡರ ದಂಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನೋಡ್ತಕ್ಕಂಥ ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮುಂಚೆ ಅಧಿಕಾರಶಾಹಿಗಳಲ್ಲಿ ಹಂಚೋಗಿತ್ತು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ತಮ್ಮ ಒಂದು ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸುವ ಜೊತೆಯಲ್ಲಿ ಜನರ ಒಂದು ಕೃಷಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಹಿತಾಸಕ್ತಿಗಳನ್ನು ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಬೇಸತ್ತ ಜನ ಏನಪ್ಪ ಅಂತಂದರೆ, ಜನರು ಮತ್ತು ನಮ್ಮ ದೇಶದ ರಾಜರು ಕೂಡ ತಮ್ಮ ಅಸ್ಥಿರತೆಯನ್ನು ಅನುಭವಿಸಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಬಹುತೇಕ ಕರ್ನಾಟಕದ ಬಹುಭಾಗದ ಒಂದು ರಾಜರುಗಳು ಬ್ರಿಟಿಷರ ವಿರುದ್ಧ ಬಂಡೇಳಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಇವರು ಜಮೀನ್ದಾರರು, ಸಂಸ್ಥಾನದ ರಾಜರು ಎಲ್ಲರೂ ಕೂಡ ಏನಂತಂದರೆ ಹೋರಾಟ ಮಾಡ್ತಾರೆ. ಆದರೆ ಇವರಲ್ಲಿ ಐಕ್ಯತೆ ಇರದೇ ಇದ್ದ ಕಾರಣಕ್ಕಾಗಿ ವಿಘಟಿತ ರೂಪದಲ್ಲಿ ಒಬ್ಬೊಬ್ಬರಾಗೇ ಹೋರಾಟವನ್ನು ಮಾಡ್ತಾರೆ, ಬಂಡೇಳುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ಮೈಸೂರು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಏನೇನು ಪ್ರತಿರೋಧ ಮಾಡಿದರು ಅಂತಕ್ಕಂಥದ್ದನ್ನು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೇವೆ. ಹಾಗಾದರೆ ಮೈಸೂರು ಒಡೆಯರ ಬಗ್ಗೆ ಅಭ್ಯಾಸ ಮಾಡೋದಾದರೆ, ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಇದಾದ ಬಳಿಕ ಮೈಸೂರು ನಗರದ ಬಳಿ ಹದಿನಾಡು ಅಂತಕ್ಕಂಥ ಒಂದು ಪಾಳೆಯಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಂಡಲೀಕನಿಗೆ ಅಧೀನನಾಗಿ ಒಬ್ಬ ರಾಜ ಆಳ್ತಿದ್ದ. ಅವನು ಯಾರು ಅಂದರೆ ಚಾಮರಾಜ ಅಂತಕ್ಕಂಥ ವ್ಯಕ್ತಿ. ಆ ರಾಜನಿಗೆ ಗಂಡು ಮಕ್ಕಳು ಇರಲ್ಲ. ಇದರಿಂದಾಗಿ ಏನಾಗ್ತದೆ ಅಂತಂದರೆ, ಒಬ್ಬ ರಾಜಕುಮಾರಿ ಇರ್ತಾಳೆ. ಅವನ ದಳವಾಯಿ ಕಾರುಗಳಿಯ ಮಾರನಾಯಕ ಏನು ಮಾಡ್ತಾನೆ, ರಾಜ್ಯಾಡಳಿತವನ್ನು ಮಾಡ್ತಾ ಇದ್ದು ರಾಜಕುಮಾರಿಯನ್ನು ತನಗೇ ವಿವಾಹ ಮಾಡಿಕೊಡಬೇಕು ಅಂಥೇಳಿ ಏನು ಮಾಡ್ತಾನೆ, ರಾಣಿಗೆ ಕಿರುಕುಳವನ್ನು ನೀಡ್ತಾನೆ. ಇದಾದ ಬಳಿಕ ಏನಾಗ್ತದೆ ಅಂತಂದರೆ, ರಾಣಿಗೆ ಅದು ಇಷ್ಟ ಇರೋದಿಲ್ಲ. ಹಂಗಾಗಿ ತನಗೆ ಸಹಾಯಕ್ಕೆ ಯಾರಾದರೂ ಸಹಾಯ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ಹೊಂದಿದಂಥ ಒಂದು ಸಮಯದಲ್ಲಿ ಗುಜರಾತಿನಿಂದ, ದ್ವಾರಕೆಯಿಂದ ಯದುರಾಯ ಮತ್ತು ಕೃಷ್ಣರಾಯನೊಂದಿಗೆ ಯದುರಾಯ ಏನು ಮಾಡ್ತಾನೆ, ಮೈಸೂರಿಗೆ ಬರ್ತಾನೆ. ಬಂದಾಗ ಈ ಯದುರಾಯ ಆ ಒಬ್ಬ ಮಾರನಾಯಕನನ್ನು ಕೊಲ್ತಾನೆ. ಇದರಿಂದ ಸಂತೋಷಗೊಂಡಂಥ ರಾಣಿ ಏನು ಮಾಡ್ತಾಳೆ, ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾಳೆ. ಅದರ ಜೊತೆಗೆ ತನ್ನ ಒಂದು ಸಾಮ್ರಾಜ್ಯವನ್ನು ಯದುರಾಯನಿಗೆ ಬಿಟ್ಟುಕೊಡ್ತಾಳೆ. ಅಷ್ಟೇ ಅಲ್ಲ, ಮಹಾರಾಣಿ ಏನು ಹೇಳ್ತಾಳೆ ಅಂತಂದರೆ, ತನ್ನ ಅಳಿಯನಿಗೆ ತನ್ನ ಒಂದು ಆಪತ್ಕಾಲದಲ್ಲಿ ಬಂದಂಥ ಒಡೆಯರು ನೀವು ಅಂತ ಹೇಳ್ತಾಳೆ. ಅದರಿಂದಾಗಿ ಆ ಒಂದು ಮೈಸೂರು ಸಾಮ್ರಾಜ್ಯ ಒಡೆಯರ ಒಂದು ಆಳ್ವಿಕೆ, ಒಡೆಯರ ಸಾಮ್ರಾಜ್ಯ ಅಂತೇಳಿ ಹೆಸರುವಾಸಿ ಆಗ್ತದೆ. ಇದರಿಂದ ಯಾರು ಯದುರಾಯರಿಂದ ಹಿಡ್ಕೊಂಡು ಜಯಚಾಮರಾಜ ಒಡೆಯರವರೆಗೆ 25 ಅರಸರು ಆಳ್ವಿಕೆಯನ್ನು ಮಾಡ್ತಾರೆ. ಅವರಲ್ಲಿ ಪ್ರಮುಖರಾದವರನ್ನು ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ರಾಜ ಒಡೆಯರ ಬಗ್ಗೆ ನೋಡೋಣ. ಸಣ್ಣ ಪಾಳೆಪಟ್ಟಾಗಿರ್ತಕ್ಕಂಥ ಮೈಸೂರನ್ನು ಇವರ ಕಾಲದಲ್ಲಿ ದೊಡ್ಡ ರಾಜ್ಯವನ್ನಾಗಿ ಮಾಡಿದಂಥ ಕೀರ್ತಿ ಇವರಿಗೆ ಸಲ್ತದೆ. ವಿಜಯನಗರದ ರಾಜಪ್ರತಿನಿಧಿಯಿಂದ ಆ ಒಂದು ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊಂಡು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ. ಇದಲ್ಲದೆ ರಾಜಮುಡಿ ಅಂತಕ್ಕಂಥ ಒಂದು ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯವರಿಗೆ ಅರ್ಪಿಸ್ತಾರೆ. ಮೈಸೂರು ಸಂಸ್ಥಾನವನ್ನು
ಸಂಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನು ನಾವೇನು ಇವತ್ತು ನಾಡ ಹಬ್ಬ ಅಂತ ಆಚರಣೆ ಮಾಡ್ತೀವಿ, ಆ ನವರಾತ್ರಿ ಉತ್ಸವವನ್ನು ಏನಂತಂದರೆ ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ ಕೀರ್ತಿ ರಾಜ ಒಡೆಯರಿಗೆ ಸಲ್ತದೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಈ ಪ್ರಶ್ನೆ ಕೇಳಿದ್ದುಂಟು. ನವರಾತ್ರಿ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದಂಥ ಮೈಸೂರಿನ ಒಡೆಯರು ಯಾರು ಅಂಥೇಳಿ, ಯಾರವರು? ರಾಜ ಒಡೆಯರು. ಇವತ್ತಿಗೂ ಸಹ ದಸರಾ ವಿಶೇಷವಾಗಿ ಆಚರಣೆ ಆಗ್ತದೆ. ಈ ಸಾಕಷ್ಟು ದೇಶ ವಿದೇಶಗಳಿಂದ ಏನಂತಂದರೆ ಪ್ರವಾಸಿಗರು ಬರ್ತಾರೆ. ಸಂಭ್ರಮ ನಮ್ಮ ಒಂದು ಕರ್ನಾಟಕದ ನಾಡ ಹಬ್ಬವಾಗಿ ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ಇವತ್ತಿಗೂ ಸಹ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ನಮ್ಮ ಒಂದು ನಮ್ಮ ರಾಜ್ಯದ ವಿಶೇಷತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಚಿಕ್ಕದೇವರಾಜ ಒಡೆಯರು. ಹೆಸರಿಗೆ ಈ ವ್ಯಕ್ತಿ ಚಿಕ್ಕದೇವರಾಜ ಒಡೆಯರು, ಆದರೆ ಇವರು ಅತ್ಯಂತ ಸಮರ್ಥ ಯೋಧರಾಗಿರ್ತಾರೆ, ಒಳ್ಳೆಯ ಆಡಳಿತಗಾರಾಗಿರ್ತಾರೆ. ಇವರು ಶಿವಾಜಿಯಿಂದ ಮಧುರೆ, ಇಕ್ಕೇರಿ, ಬಿಜಾಪುರಗಳಲ್ಲಿ ಏನಂದರೆ ಶಿವಾಜಿಯ ಸೇನೆಯನ್ನು ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಳ್ತಾರೆ. ಹೀಗಾಗಿ ಇವರನ್ನು ಕರ್ನಾಟಕದ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಅಂಥೇಳಿ ಬಿರುದುಗಳಿಗೆ ಭಾಜನರಾಗ್ತಾರೆ. ಆಡಳಿತದಲ್ಲಿ ನೆರವು ನೀಡಲಿಕ್ಕೆ ಇವರಿಗೆ ಒಂದು ಅಠಾರ ಕಚೇರಿ ಅಂದರೆ ಒಂದು ಸಚಿವ ಸಂಪುಟವನ್ನು ನೇಮಕ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅಂಚೆ ಕಚೇರಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಅದಕ್ಕೆ 2 ನಾಲೆಗಳು, ಒಂದು ಚಿಕ್ಕದೇವರಾಜ ನಾಲೆ, ಮತ್ತೊಂದು ದೊಡ್ಡದೇವರಾಜ ನಾಲೆ ಅಂಥೇಳಿ 2 ಕಾಲುವೆಗಳನ್ನು ನಿರ್ಮಾಣ ಮಾಡಿ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುವಂತೆ ಮಾಡ್ತಾರೆ. ತಿರುಮಲಾರ್ಯ ಮತ್ತು ಸಂಚಿ ಹೊನ್ನಮ್ಮದಂತಹ ಅನೇಕ ಕವಿಗಳಿಗೆ, ಪಂಡಿತರಿಗೆ ಇವರು ಆಶ್ರಯವನ್ನು ಕೊಡ್ತಾರೆ. ಈ ರೀತಿ ಚಿಕ್ಕದೇವರಾಜ ಒಡೆಯರು, ಹೆಸರಿಗೆ ಚಿಕ್ಕದೇವರಾಜ ಒಡೆಯರಿದ್ದರೂ ಅದ್ಭುತವಾದಂಥ ಒಂದು ಆಡಳಿತವನ್ನು, ದಕ್ಷ ಆಡಳಿತವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಕಮಿಷನರ್ಗಳ ಆಡಳಿತ. 1831ರಿಂದ 1881ರವರೆಗೆ ಮೈಸೂರಿನಲ್ಲಿ ಕಮಿಷನರ್ ಆಡಳಿತ ಶುರುವಾಗ್ತದೆ. ಯಾಕೆ ಈ ಕಮಿಷನರ್ ಆಡಳಿತ ಶುರುವಾಯಿತು ಅಂದರೆ 1799ರಲ್ಲಿ ಟಿಪ್ಪು ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರಿನ ಮಹಾರಾಜರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅವರ ಒಂದು ಆಳ್ವಿಕೆ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಏನಪ್ಪ ಅಂತಂದರೆ ನಗರ ದಂಗೆ, ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಆ ನಗರ ದಂಗೆ ನಡೀತದೆ. ನಗರ ದಂಗೆ ಯಾಕೆ ಆಯಿತು ಅಂತಂದರೆ ಇದು ರೈತರ ಒಂದು ದಂಗೆ ಆಗಿದ್ದು, ರೈತವಾರಿ ಪದ್ಧತಿ ಅಂತ ನೀವೆಲ್ಲ ಕೇಳಿದಿರಿ. ರೈತವಾರಿ ಪದ್ಧತಿ ಸಾಮಾನ್ಯವಾಗಿ ಆ 3 ಪದ್ಧತಿಗಳಲ್ಲಿ ರೈತವಾರಿ ಪದ್ಧತಿ ಉತ್ತಮ ಅಂತ ಅನಿಸ್ಕೊಂಡ್ರೂ ಸಹ ಸಾಕಷ್ಟು ಏನಪ್ಪ ರೈತರು ಶೋಷಣೆಗೆ ಒಳಗಾಗಿದ್ದು ರೈತವಾರಿ ಪದ್ಧತಿಯಿಂದನೇ. ಹಾಗಾಗಿ ಆ ಸಮಯದಲ್ಲಿ ಮೈಸೂರು ಒಂದು ಪ್ರಾಂತದ ಸುತ್ತಮುತ್ತಲಿನ ಭಾಗದಲ್ಲಿ ಏನಾಗಿರ್ತದೆ ಅಂತಂದರೆ ಬರಗಾಲ ಬಿದ್ದಿರ್ತದೆ. ಅಂಥ ಸಮಯದಲ್ಲೂ ಕೂಡ ದುಬಾರಿಯಾದ ಟ್ಯಾಕ್ಸನ್ನು ಒಂದು ಬ್ರಿಟಿಷರು ಹಾಕಿದ್ರಿಂದ ಆ ಜನರಿಗೆ, ರೈತರಿಗೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಅವರು ದಂಗೆಯನ್ನು ಶುರು ಮಾಡ್ತಾರೆ. ಏನು ಮಾಡ್ತಾರೆ, ತಮ್ಮ ನೇರ ಆಳ್ವಿಕೆಗೆ ಮೈಸೂರನ್ನು ತೆಗೆದುಕೊಳ್ತಾರೆ. ಅಲ್ಲಿಂದ 1831ರಿಂದ 1881ರವರೆಗಿನ ಕಾಲಾವಧಿಯನ್ನು ಕಮಿಷನರ್ ಆಡಳಿತ ಅಂಥೇಳಿ ಕರೀತಾರೆ. ಈ ರೀತಿ ಇದಾದ ಘಟನೆ ಬಳಿಕ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪುನಃ ತನ್ನ ಸಾಮ್ರಾಜ್ಯವನ್ನು ತಗೋಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ 1867ರಲ್ಲಿ ಅದನ್ನು ವಾಪಸ್ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡರೂ ಸಹ ಒಂದು ಷರತ್ತನ್ನು ಹಾಕ್ತಾರೆ. ಏನು ಷರತ್ತಂದರೆ, ಈ ಒಂದು ಪುನಃ ರಾಜ್ಯವನ್ನು ಕೊಡುವಂತಹದ್ದು ಮುಮ್ಮಡಿಯವರ ಉತ್ತರಾಧಿಕಾರಿಯವರಿಗೆ ಕೊಡ್ತೀವಿ ವಿನಃ ಮುಮ್ಮಡಿಯವರಿಗೆ ಕೊಡೋಕ್ಕಾಗಲ್ಲ ಅಂತ. ಹಾಗಾಗಿ ಆ ಸುದ್ದಿ ಬಂದ ನಂತರ ಮರು ವರ್ಷವೇ 1868ರಲ್ಲಿ ಮುಮ್ಮಡಿಯವರು ನಿಧನ ಆಗ್ತಾರೆ. ಅದಾದ ಬಳಿಕ ಈ 10ನೇ ಚಾಮರಾಜೇಂದ್ರ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರ ಉತ್ತರಾಧಿಕಾರಿಯಾಗಿ 10ನೇ ಚಾಮರಾಜೇಂದ್ರ ಒಡೆಯರು ಇನ್ನೂ ಅಪ್ರಾಪ್ತರಿರ್ತಾರೆ. ಹಾಗಾಗಿ 1881ರಲ್ಲಿ ಅವರು ಪ್ರಾಪ್ತವಯಸ್ಕರಾದಾಗ ಅವರಿಗೆ ಪಟ್ಟವನ್ನು ಕಟ್ಟಲಾಗ್ತದೆ. ಈ ರೀತಿ 1831ರಿಂದ 81ರವರೆಗೆ 50 ವರ್ಷಗಳ ಕಾಲಾವಧಿಯಲ್ಲಿ 7 ಜನ ಕಮಿಷನರ್ಗಳು ಆಳ್ವಿಕೆಯನ್ನು ಮಾಡ್ತಾರೆ. ಅವರಲ್ಲಿ ಪ್ರಮುಖರಾದಂಥವರು ಯಾರು ಅಂದರೆ, ಸುಮಾರು 27 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದಂಥ ದಕ್ಷ ಕಮಿಷನರ್ ಯಾರಪ್ಪ ಅಂದರೆ ಮಾರ್ಕ್ ಕಬ್ಬನ್ ಅವರು. ಅವರ ಬಳಿಕ LB ಬೌರಿಂಗ್ ಅವರು ಕೂಡ ಅತ್ಯಂತ ಒಂದು ವಿಶೇಷವಾದಂಥ ವ್ಯಕ್ತಿ ಅಂತ ಹೇಳ್ಬೋದು. ಈ ಕಬ್ಬನ್ ಅವರ ಆಡಳಿತದಲ್ಲಿ ಇಂಗ್ಲೀಷ್ ಶಿಕ್ಷಣ
ನ್ಯಾಯಾಂಗ ವ್ಯವಸ್ಥೆ ಸೇರಿದಂತೆ ಹಲವಾರು ಕ್ಷೇತ್ರದಲ್ಲಿ ಆಧುನೀಕರಣಗೊಳಿಸಲಾಗ್ತದೆ. ಹಲವಾರು ಕ್ಷೇತ್ರಗಳನ್ನು ಇವರಿಬ್ಬರ ಕಾಲದ ಸುಧಾರಣೆಗಳು ಮೈಸೂರಿನ ರಾಜ್ಯ ವ್ಯವಸ್ಥೆಯ ಮೇಲೆ ಸುದೀರ್ಘವಾದಂಥ ಪರಿಣಾಮವನ್ನು ಉಂಟು ಮಾಡ್ತವೆ. ಕೊನೆಯ ಕಮಿಷನರ್ ಆಗಿ ಜೇಮ್ಸ್ ಗೋರ್ಡನ್ ಅವರು ಮೈಸೂರು ರಾಜಮನೆತನಕ್ಕೆ 1881ರಲ್ಲಿ ಆಡಳಿತವನ್ನು ಹಸ್ತಾಂತರ ಮಾಡ್ತಾರೆ. ಈ ರೀತಿ ಮೈಸೂರಿನಲ್ಲಿ ಕಮಿಷನರ್ ಆಡಳಿತ ಅಂತ್ಯವಾಗ್ತದೆ. ಮತ್ತೆ ನೋಡೋಣ 10ನೇ ಚಾಮರಾಜೇಂದ್ರ ಒಡೆಯರ್. ಇವರ ಆಡಳಿತ ಕಾಲ 1881ರಿಂದ 1894. ಬ್ರಿಟಿಷ್ ಸರ್ಕಾರ ತಾನೇನು ಆಶ್ವಾಸನೆಯನ್ನು ಕೊಟ್ಟಿತ್ತು, ತನ್ನ ಒಂದು ಆಡಳಿತವನ್ನು ಮೈಸೂರು ಒಡೆಯರಿಗೆ ವಾಪಸ್ ಕೊಡ್ತೀವಿ ಅಂತ, ಅದೇ ರೀತಿ 1881ರಲ್ಲಿ ಮೈಸೂರಿನ ಸಿಂಹಾಸನವನ್ನು 10ನೇ ಚಾಮರಾಜೇಂದ್ರ ಒಡೆಯರು ವಹಿಸ್ಕೊತಾರೆ. ಅಲ್ಲಿಗೆ ಕಮಿಷನರ್ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಅಂತಕ್ಕಂಥ ಬ್ರಿಟಿಷ್ ಒಂದು ಪ್ರತಿನಿಧಿಯನ್ನು ಆಸ್ಥಾನದಲ್ಲಿ ನೇಮಿಸಿಕೊಳ್ಳಲಾಗ್ತದೆ. ಇವರ ಜೊತೆಗೆ ದಿವಾನರಾಗಿ ಸಿ ರಂಗಾಚಾರ್ಲು ಅವರು ನೇಮಿಸಲ್ಪಡ್ತಾರೆ. ಇವರು ಒಳ್ಳೆ ಆಡಳಿತಗಾರರಾಗಿರ್ತಾರೆ, ಉದಾರ ಮನೋಭಾವ ಉಳ್ಳವರಾಗಿರ್ತಾರೆ. ಅಷ್ಟೇ ಅಲ್ಲ, ಮೈಸೂರನ್ನು ಸಾಕಷ್ಟು ಏನಂದರೆ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ, ಆಮೇಲೆ 1881ರಲ್ಲಿ ಕೋಲಾರದ ಚಿನ್ನದ ಗಣಿ, 1882ರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ರೈಲು ಮಾರ್ಗವನ್ನು ಆರಂಭ ಮಾಡ್ತಾರೆ. ಇದು ಸಾಕಷ್ಟು ಬಾರಿ CET ಪರೀಕ್ಷೆಯಲ್ಲೂ ಕೂಡ ಕೇಳಲಾಗಿದೆ ಈ ಪ್ರಶ್ನೆಗಳನ್ನು. 1883ರಲ್ಲಿ ದಿವಾನ್ ಸಿ ರಂಗಾಚಾರ್ಲು ಅವರು ಕಾಲವಾದ ನಂತರ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗ್ತಾರೆ. ಅವರು ಕೂಡ ರಾಜ್ಯದ ಒಂದು ವಿವಿಧ ಸ್ಥಾನದಲ್ಲಿ ಕೆಲಸ ಮಾಡಿದಂಥ ಇವರು ಹಲವು ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಕಾರಣಕರ್ತರಾಗ್ತಾರೆ. ಆಡಳಿತ ಸೇವೆಗೆ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲಿಕ್ಕೆ ಇವರು ಮೈಸೂರು ಸಿವಿಲ್ ಸರ್ವಿಸ್ ನಾಗರಿಕ ಪರೀಕ್ಷೆಗಳಂತ ಏನು ಕರಿತೀವಿ, ಆ ಒಂದು ಪರೀಕ್ಷೆಗಳನ್ನು ಆರಂಭ ಮಾಡಿದಂಥ ಕೀರ್ತಿ ಈ ಶೇಷಾದ್ರಿ ಅಯ್ಯರ್ ಅವರಿಗೆ ಸಲ್ತದೆ. ಇವರ ಒಂದು ಪ್ರಯತ್ನದ ಫಲವಾಗಿ 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಷ್ಟೇ ಅಲ್ಲ, ಶಿಂಷಾ ಜಲವಿದ್ಯುತ್ ಯೋಜನೆ ಇವರ ಕಾಲದಲ್ಲೇ ಆರಂಭ ಆಗ್ತದೆ. ಅಷ್ಟೇ ಅಲ್ಲ, 10ನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಮನ್ನಣೆಯನ್ನು ಕೊಡಲಾಗಿದ್ದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ಕೊಡ್ತಾರೆ. ಮೈಸೂರಿನಲ್ಲಿ ಅದಕ್ಕೋಸ್ಕರ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು 1881ರಲ್ಲಿ ಸ್ಥಾಪನೆ ಮಾಡ್ತಾರೆ. ಚಾಮರಾಜೇಂದ್ರ ಒಡೆಯರು ಮೈಸೂರಿಗೆ ಬಂದಂಥ ಸ್ವಾಮಿ ವಿವೇಕಾನಂದರನ್ನು, ಇದೊಂದು ವಿಶೇಷವಾದಂಥದ್ದು, ಅವರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಇವರು ಸಹಾಯವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ತಮ್ಮ ಆಸ್ಥಾನದಲ್ಲಿ ಸಾಹಿತ್ಯ ಪ್ರೇಮಿಗಳಾಗಿದ್ದು ಸಾಕಷ್ಟು ವಿದ್ವಾಂಸರಿಗೆ ಒಂದು ಆಶ್ರಯವನ್ನು ನೀಡ್ತಾರೆ. ಅದರಲ್ಲಿ ಪ್ರಮುಖರಾದಂಥವ್ರು ಯಾರಪ್ಪ ಅಂದರೆ ಬಸವಪ್ಪ ಶಾಸ್ತ್ರಿಗಳು. ಬಸವಪ್ಪ ಶಾಸ್ತ್ರಿಗಳನ್ನು ಅಭಿನವ ಕಾಳಿದಾಸ ಅಂತ ಕರಿತೀವಿ. ಇವರು ಮೈಸೂರು ರಾಜ್ಯಗೀತೆಯನ್ನು ರಚನೆ ಮಾಡ್ತಾರೆ. ಕಾಯೋ ಶ್ರೀ ಗೌರಿ ಅಂತಕ್ಕಂಥ ಒಂದು ರಾಜ್ಯಗೀತೆಯನ್ನು ಈ ಬಸವಪ್ಪ ಶಾಸ್ತ್ರಿಗಳು ರಚನೆ ಮಾಡ್ತಾರೆ. ನೋಡಿ, ಚಿತ್ರದಲ್ಲಿ ಕಾಣುವಂಥ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ ಬಗ್ಗೆ ಅಭ್ಯಾಸ ಮಾಡೋದಾದರೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಅಭ್ಯಾಸ ಮಾಡೋದಕ್ಕೆ ಇವ್ರ ಬಗ್ಗೆ. ಇವರು ಪ್ರಾಪ್ತ ವಯಸ್ಕರಾಗುವವರೆಗೆ ಅವರ ತಾಯಿಯಾಗಿರ್ತಕ್ಕಂಥ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಕೆಂಪ ನಂಜಮ್ಮಣ್ಣಿಯವರು ರಾಜಪ್ರತಿನಿಧಿಯಾಗಿ 1902ರವರೆಗೆ ಆಡಳಿತವನ್ನು ನಡೆಸ್ತಾರೆ. ಇವರಿಗೆ ಆಡಳಿತದಲ್ಲಿ ದಿವಾನರು, ಸಲಹಾ ಸಮಿತಿ ಸದಸ್ಯರು ಆಡಳಿತ ನಡೆಸಲಿಕ್ಕೆ ನೆರವನ್ನು ನೀಡ್ತಾರೆ. ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಸ್ಥಾಪನೆ, ಮಾರಿ ಕಣಿವೆ ಜಲಾಶಯದ ನಿರ್ಮಾಣ, ರೈಲು ಮಾರ್ಗಗಳ ನಿರ್ಮಾಣ, ಆಸ್ಪತ್ರೆಗಳ ಸ್ಥಾಪನೆ, ಕಾವೇರಿ ಜಲಪಾತವನ್ನು ಉಪಯೋಗ ಮಾಡಿಕೊಂಡು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವಂಥ ಕಾರ್ಯಗಳು ಇವರ ಕಾಲದಲ್ಲಿ ನಡೀತವೆ. ಈ ಶಿವನ ಸಮುದ್ರದಿಂದ ಉತ್ಪತ್ತಿಯಾದಂಥ ಒಂದು ವಿದ್ಯುತ್ತಿನಿಂದ ಕೋಲಾರದ ಚಿನ್ನದ ಗಣಿಗೂ ಮತ್ತು ಬೆಂಗಳೂರಿಗೂ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಭಾರತದಲ್ಲಿ ಮೊಟ್ಟ ಮೊದಲು ವಿದ್ಯುತ್ ಸಂಪರ್ಕವನ್ನು ಪಡೆದಂಥ ನಗರ ಅಂದರೆ ಅದು ಬೆಂಗಳೂರು. ಬಹಳ ಹೆಮ್ಮೆ ಪಡುವಂಥ ವಿಚಾರ. 1902ರಲ್ಲಿ ಕೃಷ್ಣರಾಜರು ಏನಂತಂದರೆ ಕಾನೂನಿನಾತ್ಮಕವಾಗಿ ಅಧಿಕಾರವನ್ನು ವಹಿಸ್ಕೊತಾರೆ, ಪ್ರಾಪ್ತ ವಯಸ್ಕರಾಗ್ತಾರೆ ಅವಾಗ. ಅದಾದ ಬಳಿಕ ಇವರ ಒಂದು ಆಡಳಿತದಲ್ಲಿ ಅತ್ಯಂತ ಮಹತ್ವದಂಥ ವ್ಯಕ್ತಿಗಳು ದಿವಾನರು PN ಕೃಷ್ಣಮೂರ್ತಿ, VP ಮಾಧವರಾವ್ ಅವರು, T ಆನಂದರಾವ್, ಸರ್ M ವಿಶ್ವೇಶ್ವರಯ್ಯನವರು, ಕಾಂತರಾಜ ಅರಸ್ ಅವರು, ಸರ್ ಅಲ್ಬಿಯನ್ ಬ್ಯಾನರ್ಜಿ ಅವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಈ ರೀತಿ ಪ್ರಖ್ಯಾತ ದಿವಾನರುಗಳು ಇವರ ಕಾಲದಲ್ಲಿ ಅನುಪಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೈಸೂರು ರಾಜ್ಯ ಮುಂಚೂಣಿ ದೇಶ ಸಂಸ್ಥಾನಗಳಲ್ಲಿ ಒಂದಾಗಲಿಕ್ಕೆ ಇವರ ಒಂದು ದೂರದೃಷ್ಟಿನೇ
ಕಾರಣ ಅಂತ ಹೇಳ್ಬೋದು. ಈ ರೀತಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಒಂದು ಶಿಕ್ಷಣದಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ. ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಒಂದು ಶುಲ್ಕವನ್ನು ರದ್ದು ಮಾಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಇವರ ಒಂದು ಕಾಲದಲ್ಲಿ ಸ್ಥಾಪಿಸಲ್ಪಡ್ತದೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವಂಥವರಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1909ರಲ್ಲಿ ಟಾಟಾ ಅವರ ಬೆಂಬಲದಿಂದ ಸ್ಥಾಪನೆ ಮಾಡ್ತಾರೆ. ಅನೇಕ ನೀರಾವರಿ ಸೌಲಭ್ಯ ಒದಗಿಸಲಿಕ್ಕೆ ಗಮನ ಕೊಡ್ತಾರೆ. ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ತಾರೆ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ. ಅನೇಕ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅವುಗಳಲ್ಲಿ ಪ್ರಮುಖವಾದವು ಅಂತಂದರೆ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದೆಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಇತ್ಯಾದಿಗಳು ಇವರ ಕಾಲದಲ್ಲಿ ಸ್ಥಾಪಿಸಲ್ಪಡ್ತವೆ. ಅಷ್ಟೇ ಅಲ್ಲ, ನ್ಯಾಯ ವಿಧಾಯಕ ಸಭೆಯನ್ನು ಕೂಡ ರಚನೆ ಮಾಡ್ತಾರೆ. ಈ ಒಂದು ಘಟನೆ ರಾಜ್ಯಾಂಗದ ಬದಲಾವಣೆಯಲ್ಲಿ ದೊಡ್ಡ ಹೆಜ್ಜೆಯಾಗಿ ಪರಿಣಮಿಸ್ತದೆ. ಈ ರೀತಿ ಕೃಷ್ಣರಾಜ ಒಡೆಯರು ಸರಳರಾದಂಥ ವ್ಯಕ್ತಿತ್ವ ಮತ್ತು ಸಾತ್ವಿಕ ಸ್ವಭಾವದಂಥವರು, ಸಮರ್ಥ ಆಡಳಿತಗಾರರು ಆಗಿರ್ತಕ್ಕಂಥ ಇವರು ಲಲಿತ ಕಲೆಗಳಲ್ಲಿ ಅಭಿರುಚಿ ಉಳ್ಳಂಥವರು. ಸಂಗೀತ ವಿದ್ವಾಂಸರಿಗೂ ಸಹ ತಮ್ಮ ಒಂದು ಆಸ್ಥಾನದಲ್ಲಿ ಏನಂತಂದರೆ ಪ್ರೋತ್ಸಾಹವನ್ನು ನೀಡ್ತಾರೆ, ಆಶ್ರಯವನ್ನು ಕೊಡ್ತಾರೆ. ಈ ರೀತಿ ಇವರು ಶ್ಯಾಮಶಾಸ್ತ್ರಿ, ಎಂ ಹಿರಿಯಣ್ಣ, ವೀಣೆ ಶೇಷಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತರ್, ವಾಸುದೇವಾಚಾರ್ಯ, ಟಿ ಚೌಡಯ್ಯ ಮುಂತಾದವರು ಸಂಗೀತ ವಿದ್ವಾಂಸರು ಇವರು ಆಸ್ಥಾನದಲ್ಲಿ ಇದ್ದರು ಅಂತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜರ ಒಂದು ಆಡಳಿತವನ್ನು ಮೆಚ್ಚಿ ಇವರನ್ನು ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಅಂತ ಕರೀತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಮೈಸೂರು ಮಾದರಿ ರಾಜ್ಯ, ಮಾಡೆಲ್ ಸ್ಟೇಟ್ ಅಂಥೇಳಿ ಮಾದರಿ ರಾಜ್ಯ ಅಂತ ಕರೆಸ್ಕೊಳ್ತದೆ. ಈ ರೀತಿ ಇವರ ಒಂದು ಏನಂತಂದರೆ ದೂರದೃಷ್ಟಿ, ಪ್ರಗತಿಪರ ದೂರದೃಷ್ಟಿನೇ ಇವರ ಒಂದು ದಕ್ಷ ಆಡಳಿತವೇ ಈ ಒಂದು ಸಾಧನೆಗೆ ಕಾರಣ ಅಂಥೇಳಿ ನಾವು ಇಲ್ಲಿ ಸ್ಮರಿಸ್ಬೋದಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಬಂದಂಥವರು ಜಯಚಾಮರಾಜ ಒಡೆಯರು. ಇವರು ಏನಂತಂದರೆ ಸಾಮಾನ್ಯವಾಗಿ ಮತ್ತು ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದಂಥವರು, ವಿಶ್ವ ಪರ್ಯಟನೆ ಮಾಡಿ ಲೋಕಾನುಭವ ಪಡೆದಂಥವರು. ಮಿರ್ಜಾ ಇಸ್ಮಾಯಿಲ್, ನ್ಯಾಪ್ತಿ ಮಾಧವರಾವ್, ಅರ್ಕಟ್ ರಾಮಸ್ವಾಮಿ ಮೋದ್ಲಿಯಾರ್ ಇಂಥ ದಿವಾನರುಗಳ ಸೇವೆ ಇವರ ಒಂದು ಕಾಲಕ್ಕೆ ದೊರೆತಿದೆ ಅಂತ. ಈ ರೀತಿ ಜಯಚಾಮರಾಜ ಒಡೆಯರು ವಿದ್ವಾಂಸರು, ಸಂಗೀತ ತಜ್ಞರು, ವಾಗ್ಮಿಗಳು, ಸಾಹಿತ್ಯ ಕಲೆಗಳ ಪೋಷಕರಾಗಿದ್ದರು. ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲದೆ ಭಕ್ತಿ ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಇವರು ಭಾರತದ ಸ್ವಾತಂತ್ರ್ಯ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿದ್ದರು ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ನೋಡ್ರಿ, 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಚಿತ್ರಿಸಲ್ಪಟ್ಟಿದೆ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ಒಂದು ಸಮಸ್ಯೆಗಳ ಶತಮಾನ ಅಂತ. ಯಾಕೆ ಅಂತ ಕೇಳಿದರೆ, ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರ ಮರಣ 1707ರಲ್ಲಿ ಸಂಭವಿಸಿದ್ದು ಇದಕ್ಕೆ ಪ್ರಮುಖ ಕಾರಣ ಆಗ್ತದೆ. ಔರಂಗಜೇಬನ ಮರಣದ ನಂತರ ನೋಡ್ರಿ 1526ರಲ್ಲಿ ಪಾಣಿಪತ್ ಕದನದಿಂದ ಬಂದಂಥ ಬಾಬರ್ನಿಂದ ಸ್ಥಾಪಿತವಾದಂಥ ಒಂದು ಮೊಘಲ್ ಸಾಮ್ರಾಜ್ಯ ಇಲ್ಲಿವರೆಗೂ ಅವರಿಗೆ ಪ್ರಶ್ನಾತೀತ ಅಂದರೆ ಅಗಾಧವಾದಂಥ ಒಂದು ಆಡಳಿತವನ್ನು ನಡೆಸ್ಕೊಂಡು ಬಂದಂಥ ಒಂದು ಮೊಘಲ್ ಸಾಮ್ರಾಜ್ಯ ಔರಂಗಜೇಬನ ಮರಣದ ನಂತರ ಏನಾಗ್ತದೆ, ರಾಜಕೀಯ ಸಾರ್ವಭೌಮತ್ವವನ್ನು ಏನಾಗ್ತದೆ ಕುಗ್ಗಿಸ್ತದೆ. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲ್ ರಾಜಕೀಯ ಆಡಳಿತದ ಹತೋಟಿ ತಪ್ಪಿದ್ದು ಕರ್ನಾಟಕ ಪ್ರದೇಶದಲ್ಲೂ ಕೂಡ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಭಾರತದ ಮೇಲೆ ತಮ್ಮ ಒಂದು ರಾಜಕೀಯ ಹಿಡಿತವನ್ನು ಭದ್ರ ಮಾಡಿಕೊಳ್ಳಿಕ್ಕೆ ಬಿಗಿಗೊಳಿಸ್ತಾರೆ. ಆದ್ದರಿಂದಾಗಿ ನಮ್ಮ ದೇಶೀಯ ರಾಜರುಗಳು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಒಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. 1704ರಲ್ಲಿ ಸಂಭವಿಸಿದಂಥ ಚಿಕ್ಕದೇವರಾಜ ಒಡೆಯರ ಒಂದು ಮರಣದಿಂದ ಮೈಸೂರು ರಾಜ್ಯದ ರಾಜಕೀಯದಲ್ಲಿ ಅನೇಕ ದುಷ್ಪರಿಣಾಮಗಳನ್ನು ಬೀರ್ತದೆ. ಯಾರ ಒಂದು ಮರಣ? ಚಿಕ್ಕದೇವರಾಜ ಒಡೆಯರ ಮರಣದಿಂದ. ಇದರಿಂದಾಗಿ ಉತ್ತರಾಧಿಕಾರತ್ವದ ಒಂದು ಸಮಸ್ಯೆಗಳು ಎದುರಾಗ್ತವೆ. ಈ ರೀತಿ
ಅತಂತ್ರ ಪರಿಸ್ಥಿತಿಯಲ್ಲಿದ್ದಂಥ ಒಂದು ಮೈಸೂರು ಆಮೇಲೆ ಕರ್ನಾಟಿಕ್ ಪ್ರಾಂತ್ಯಗಳ ಭೂ ಪ್ರದೇಶದಲ್ಲಿ ಹೈದರಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸ್ಕೊತಾನೆ. ಹೈದರಲಿ ತನ್ನ ಒಂದು ಚಾಣಾಕ್ಷ ಬುದ್ಧಿಯಿಂದಾಗಿ ಚುರುಕಿನ ಸೈನಿಕ ಕಾರ್ಯಾಚರಣೆಯಿಂದಾಗಿ ದಳವಾಯಿಗಳ ಒಂದು ಬಲವನ್ನು ಕುಂದಿಸಿ ಅರಸರಾಗಿರ್ತಕ್ಕಂಥ 2ನೇ ಕೃಷ್ಣರಾಜ ಒಡೆಯರನ್ನು ಗೃಹ ಬಂಧನದಲ್ಲಿರಿಸಿ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೋತಾನೆ. ಮರಾಠರು, ಹೈದರಾಬಾದಿನ ನಿಜಾಮ, ಆರ್ಕಾಟಿನ ನವಾಬರು ತಮ್ಮ ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟದಲ್ಲಿ ನಿರತರಾಗಿರ್ತಾರೆ. ಇಂಥ ಒಂದು ಸಂಕ್ರಮಣ ಕಾಲ, ಸುಗ್ಗಿ ಕಾಲವನ್ನು ಈ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳಿಕ್ಕೆ ದಾರಿಯಾಗ್ತದೆ. ನೋಡ್ರಿ, ಇದರಲ್ಲಿ ಇಬ್ಬರು ಜಗಳ, ಮೂರನೇವ್ರಿಗೆ ಲಾಭ ಅಂತಾರಲ್ಲ, ಆ ರೀತಿ ಏನಂದರೆ ಉತ್ತರಾಧಿಕಾರವಾಗಿ ನಾನು ಕುರ್ಚಿ ಮೇಲೆ ಕೂಡಬೇಕು, ನಾನು ನವಾಬ ಆಗಬೇಕು, ಆರ್ಕಾಟ್ನಲ್ಲಿ ಒಂದು ಕಡೆ, ಮೈಸೂರಿನಲ್ಲಿ ಒಂದು ಕಡೆ, ಈ ರೀತಿ ನಡೆದಾಗ ಇದರ ಒಂದು ಲಾಭ ಯಾರಿಗಾಗ್ತದೆ ಅಂತಂದರೆ ಇದು ಫ್ರೆಂಚರು ಮತ್ತು ಬ್ರಿಟಿಷರು ಈ ಒಂದು ಸಮಯದ ಸದುಪಯೋಗವನ್ನು ಮಾಡಿಕೊಳ್ತಾರೆ. ಈಗ ನೋಡೋಣ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ಪ್ರಾರಂಭ ಆಗಿ 1769ರಲ್ಲಿ ಅಂತ್ಯಗೊಳ್ತದೆ. 2 ವರ್ಷ, 67ರಿಂದ 69. ದಕ್ಷಿಣ ಭಾರತದಲ್ಲಿ ಹೈದರ್ನ ಒಂದು ಪ್ರಾಬಲ್ಯವನ್ನು ಕಂಡು ಯಾರಂದರೆ ಈ ಕಡೆ ಮರಾಠರು, ಈ ಕಡೆ ನಿಜಾಮ, ಬ್ರಿಟಿಷರು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಹೀಗಾಗಿ ಬ್ರಿಟಿಷರು ತಮ್ಮ ಒಂದು ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿರ್ತಕ್ಕಂಥ ಹೈದರಾಲಿಯನ್ನು ಎಷ್ಟೊತ್ತಿದ್ರೂ ಮಣಿಸ್ಬೇಕು ಅಂತೇಳಿ ಕುತಂತ್ರ ನೀತಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಇವರು ಏನು ಮಾಡ್ತಾರೆ ಬ್ರಿಟಿಷರು ಅಂದರೆ, ಮರಾಠರು ಮತ್ತು ನಿಜಾಮನೊಂದಿಗೆ ಹೈದರಾಲಿಯ ವಿರುದ್ಧ ಬ್ರಿಟಿಷರು ಮರಾಠರು ಮತ್ತು ನಿಜಾಮನೊಂದಿಗೆ ಸೇರಿಕೊಂಡು ತ್ರಿಕೂಟ ಸೇನೆಯನ್ನು, ತ್ರಿಪಕ್ಷ ಒಕ್ಕೂಟವನ್ನು ರಚನೆ ಮಾಡ್ತಾರೆ. ಆದರೆ ಹೈದರಾಲಿ ತನ್ನ ಒಂದು ಚಾಣಾಕ್ಷ ರಾಜಕೀಯ ತಂತ್ರವನ್ನು ಬಳಕೆ ಮಾಡಿ ತನ್ನ ವಿರುದ್ಧ ರಚನೆಯಾಗಿರ್ತಕ್ಕಂಥ ಈ ಒಂದು ಮಿತ್ರಕೂಟವನ್ನು ಬಗೆದು ಬ್ರಿಟಿಷರ ವಿರುದ್ಧ ಮರಾಠರು ಮತ್ತು ನಿಜಾಮನನ್ನು ಎತ್ತಿ ಕಟ್ತಾನೆ. ಈ ಒಂದು ನಡುವೆ ಒಂದು ಬದಲಾವಣೆ ಆಗ್ತದೆ. ಏನಪ್ಪ ರಾಜಕೀಯ ಸಮಸ್ಯೆ ಕಂಡು ಬರ್ತದೆ ಏನಂದರೆ, 1767ರಲ್ಲಿ ಹೈದರಾಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯ ಆಗಿರ್ತಕ್ಕಂಥ ಆರ್ಕಾಟಿನ ಮೇಲೆ ಮುತ್ತಿಗೆ ಹಾಕ್ತಾರೆ. ಇದು ಬ್ರಿಟಿಷರ ಆಶ್ರಯ ರಾಜ್ಯ ಆಗಿರ್ತಕ್ಕಂಥ ಆರ್ಕಾಟಿನ ಮೇಲೆ ಮುತ್ತಿಗೆ ಹಾಕಿದ್ದಾಗ ಸಿಟ್ಟು ಯಾರಿಗೆ ಬರ್ತದೆ? ಬ್ರಿಟಿಷರಿಗೆ ಬರ್ತದೆ. ಇದರಿಂದ ಏನಂದರೆ ಅದು ಯುದ್ಧ ಪ್ರಾರಂಭ ಆಗ್ತದೆ. ಈ ರೀತಿ ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಕದನಗಳು ನಡೀತವೆ. ಇಂಥ ಸಂದರ್ಭದಲ್ಲಿ ಹೈದರಾಲಿ ಮಿಂಚಿನ ಸಂಚಾರವನ್ನು ಮಾಡಿಕೊಂಡು ಕಾರ್ಯಾಚರಣೆ ಮಾಡಿ ಪ್ರಾರಂಭವಾಗಿ ಏನಂತಂದರೆ ತಾತ್ಕಾಲಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾನೆ ಅನೇಕ ಸ್ಥಳಗಳಲ್ಲಿ. ಮುಂಬೈ ಬ್ರಿಟಿಷ್ ಸೈನ್ಯ ಈ ಒಂದು ಯುದ್ಧದಲ್ಲಿ ಪ್ರವೇಶ ಮಾಡ್ತದೆ. ಇದರಿಂದಾಗಿ ಹೈದರಾಲಿ ಇದೊಂದು ತನ್ನ ಒಂದು ಪ್ರತಿಷ್ಠೆಯ ಸಂಕೇತ ಅಂತ ತಿಳ್ಕೊಂಡು ಯುದ್ಧವನ್ನು ಮುಂದುವರಿಸ್ತಾನೆ. 1769ರಲ್ಲಿ ಈ ಹೈದರಾಲಿಯ ಸೈನ್ಯ ಮದ್ರಾಸ್ ಪ್ರಾಂತ್ಯವನ್ನು ತಲುಪ್ತದೆ. ಆವಾಗ ಆ ಒಂದು ಬ್ರಿಟಿಷರಿಗೆ ಭಯ ಆಗಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಮದ್ರಾಸ್ನಲ್ಲಿ ಕೋಟೆಗಳಿರ್ತವೆ, ಅವರ ಒಂದು ವ್ಯಾಪಾರ ಕೇಂದ್ರ. ಹೀಗಾಗಿ ಏನಾಗ್ತದೆ ಅಂತಂದರೆ ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಂದು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಗ್ತದೆ. ಏನು ಒಪ್ಪಂದ ಅಂತಂದರೆ, ಮೂರನೆಯವರು ಯಾರಾದರೂ ಯುದ್ಧ ಮಾಡಿದರೆ ಇವರು ಸಹಾಯ ಮಾಡಬೇಕು, ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡು ವಶಪಡಿಸಿಕೊಂಡಂಥ ಪ್ರದೇಶಗಳನ್ನು ಇಬ್ಬರೂ ಕೂಡ ಬಿಟ್ಟುಕೊಟ್ಟು ಒಪ್ಪಂದದೊಂದಿಗೆ ಈ ಯುದ್ಧವನ್ನು ಕೊನೆಗಾಣಿಸ್ತಾರೆ. ಮತ್ತೆ ನೋಡೋಣ ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ. ಈ 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾಕೆ ನಡೀತದೆ ಅಂತಂದರೆ, ಬ್ರಿಟಿಷರು 1ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಈ ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಏನು ಮಾಡಬೇಕಾಗಿರ್ತದೆ, ಟಿಪ್ಪುವಿನ ಮೇಲೆ ಬೇರೆ ಯಾರೋ ಒಂದು ಯುದ್ಧ ಮಾಡಿದರೆ ಸಹಾಯ ಮಾಡಬೇಕಾಗಿರ್ತದೆ. ಆದರೆ ಇಲ್ಲಿ ಏನಾಗ್ತದೆ, ಮರಾಠರು ಮಾಧವರಾಯವರ ನೇತೃತ್ವದಲ್ಲಿ ಹೈದರಾಲಿ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ಶ್ರೀರಂಗಪಟ್ಟಣದ ಮೇಲೆ ಮಾಧವರಾವ್ ನುಗ್ಗಿದಾಗ ಬ್ರಿಟಿಷರು ಏನಾಗ್ಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಆಗ ಹೈದರಾಲಿ ಏನು ಮಾಡ್ತಾನೆ, ಬ್ರಿಟಿಷರ ಒಂದು ಸಹಾಯವನ್ನು ಯಾಚಿಸ್ತಾನೆ. ಆದರೆ ಬ್ರಿಟಿಷರು ಸೈಲೆಂಟ್ ಆದ್ದರಿಂದ ಹೈದರಾಲಿಗೆ ಏನಾಗ್ತದೆ, ಸಿಟ್ಟು ಬರ್ತದೆ. ಅಷ್ಟೇ ಅಲ್ಲ, ಮಾಹೆ
ಫ್ರೆಂಚರ ಒಂದು ವಸಾಹತಾಗಿದ್ದು ಹೈದರಲಿಯ ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ. ಬ್ರಿಟಿಷರು ಏನು ಮಾಡ್ತಾರೆ, ಈ ಮಾಹೆಯನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಆವಾಗ ಎರಡನೇ ಮೈಸೂರು ಯುದ್ಧ ಪ್ರಾರಂಭ ಆಗ್ತದೆ. ಯಾಕೆಂದರೆ ಆ ಮಾಹೆ ಫ್ರೆಂಚರ ವಸಾಹತು ಆಗಿದ್ದರೂ ಕೂಡ ಅದು ಹೈದರಲಿಯ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ. ಹೀಗಾಗಿ 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಪ್ರಾರಂಭ ಆಗ್ತದೆ. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆಯನ್ನು ಸಾಧಿಸ್ತಾನೆ. ಕರ್ನಾಟಕದ ಅನೇಕ ಪ್ರಾಂತ್ಯಗಳನ್ನು, ಕೋಟೆಗಳನ್ನು ವಶಪಡಿಸ್ಕೊತಾನೆ. ಕಾಂಚೀಪುರಂ ಇವರು ವಶ ಆಗ್ತದೆ. ಕೋರಮಂಡಲ ತೀರದವರೆಗೂ ತನ್ನ ಸೈನ್ಯವನ್ನು ಮುನ್ನುಗ್ಗಿಸ್ತಾನೆ. ಈ ರೀತಿ ಮಾಡ್ತಾ ಇರಬೇಕಾದ್ರೆ ಏನಾಗ್ಬಿಡ್ತದೆ ಅಂತಂದರೆ, ಬ್ರಿಟಿಷ್ ಸೈನ್ಯದಲ್ಲಿ ಸರ್ ಐರ್ ಕೂಟನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಸಜ್ಜುಗೊಳ್ತದೆ. ಈ ಸರ್ ಐರ್ ಕೂಟ್ ಅತ್ಯಂತ ಸ್ಟ್ರಾಂಗ್ ಆದಂಥ ವ್ಯಕ್ತಿ. ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು ಮತ್ತು ವಾಂಡಿವಾಶ್ಗಳನ್ನು ಮುತ್ತಿಗೆ ಹಾಕ್ತೀನಿ ಅಂತೇಳಿ ಬ್ರಿಟಿಷರಿಗೆ ಬೆದರಿಸ್ತಾನೆ. ಆದರೆ ಹೈದರ್ ಸೈನ್ಯವನ್ನು ಸರ್ ಐರ್ ಕೂಟು ಪಾಂಡಿಚೇರಿವರೆಗೂ ಹಿಂಬಾಲಿಸ್ತಾನೆ. ಅಷ್ಟೇ ಅಲ್ಲ, ಫ್ರೆಂಚರು ಏನು ಮಾಡಿಬಿಡ್ತಾರೆ, ಇಂಥ ಒಂದು ಸಮಯದಲ್ಲಿ ಹೈದರ್ನಿಗೆ ಸಹಾಯ ಮಾಡೋದಿಲ್ಲ. ಯಾಕಂತಂದರೆ ನೋಡ್ರಿ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ. ಹಾಗಾಗಿ ಬ್ರಿಟಿಷರ ವಿರುದ್ಧ ಶತ್ರು ಯಾರು? ಫ್ರೆಂಚರು. ಅವರ ಒಂದು ಸ್ನೇಹ ಇವರಿಗಿರ್ತದೆ. ಆದರೆ ಇಲ್ಲಿ ಏನಾಗ್ಬಿಡ್ತದೆ, ಫ್ರೆಂಚರು ಸಹಾಯ ಮಾಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಈ ಒಂದು ಯುದ್ಧದ ಪರಿಸ್ಥಿತಿನೇ ಬದಲಾವಣೆ ಆಗಿಬಿಡ್ತದೆ. ಹೈದರ್ನಿಗೆ ಏನಂದರೆ ಆಟೋಮೆಟಿಕ್ಕಾಗಿ ಒಂದು ಸಾಮರ್ಥ್ಯ ಕಡಿಮೆ ಆಗಿಬಿಡ್ತದೆ. ಅಷ್ಟೇ ಅಲ್ಲ, 1781ರಲ್ಲಿ ಪೋರ್ಟ್ ನೋವೋ ಅಂತಕ್ಕಂಥ ಕದನದಲ್ಲಿ ಹೈದರ್ ಪರಾಭವಗೊಳ್ತಾನೆ, ಸೋಲ್ತಾನೆ. ಇದು ಒಂದು ಯುದ್ಧದ ಗತಿಯನ್ನೇ ಬದಲಾಯಿಸ್ತದೆ. ಅಷ್ಟೇ ಅಲ್ಲ, ಪುಲಿಕಾಟ್ ಮತ್ತು ಸೋಲಿಂಗೂರುಗಳ ಕದನದಲ್ಲೂ ಕೂಡ ಆರ್ಥಿಕ ಹಾನಿಯನ್ನು ಅನುಭವಿಸ್ತಾನೆ. ಈ ವೇಳೆಗೆ ಬ್ರಿಟಿಷರು ಏನು ಮಾಡಿಬಿಡ್ತಾರೆ, ಇವನ ಜೊತೆ ಇರ್ತಕ್ಕಂಥ ಮರಾಠರನ್ನು ಸಾಲ್ಬಾಯಿ ಒಪ್ಪಂದ ಮಾಡಿಕೊಂಡು ಮರಾಠರನ್ನು ಮತ್ತು ಹೈದರನ್ನ ಯಾರು ನಿಜಾಮ್ನನ್ನು ಮತ್ತು ಮರಾಠರನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವಲ್ಲಿ ಏನಾಗ್ತಾರೆ, ಬ್ರಿಟಿಷರು ಸಫಲ ಆಗ್ತಾರೆ. ಇದರಿಂದಾಗಿ ಏನಾಗ್ಬಿಡ್ತದೆ, ಹೈದರಲ್ಲಿ ಒಬ್ಬಂಟಿಗನಾಗ್ಬಿಡ್ತಾನೆ. ಹಾಗಾಗಿ ಅಷ್ಟೇ ಅಲ್ಲ, 1782ರಲ್ಲಿ ಹೈದರಲ್ಲಿ ಏನಾಗ್ಬಿಡ್ತಾನೆ, ಅನಾರೋಗ್ಯದಿಂದ ಮರಣವನ್ನು ಅಪ್ತಾನೆ. ಆತ ಒಂದು ಸತ್ತ ನಂತರ ಏನಾಗ್ತದೆ, ಹೈದರಲಿಯ ಮಗ ಟಿಪ್ಪು ಸುಲ್ತಾನ್ ಏನಂದರೆ ಯುದ್ಧವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ. ಈ ಟಿಪ್ಪುವಿನ ಅನುಪಸ್ಥಿತಿಯಲ್ಲಿ ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸ್ಕೋಬೇಕು ಅಂಥೇಳಿ ಬ್ರಿಟಿಷರು ಹವಣಿಸ್ತಾರೆ. ತಿರುವಾಂಕೂರು, ಕಲ್ಲಿಕೋಟೆ, ಮಲಬಾರಿನ ಅನೇಕ ರಾಜರನ್ನು ಟಿಪ್ಪುವಿನ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರಗಳನ್ನು ಏನಂತಂದರೆ ತನ್ನ ಒಂದು ಹತೋಟಿಗೆ ಸಾಧಿಸೋದು ಸೂಕ್ತ ಅಂತ ತಿಳ್ಕೊಂಡು ಮಂಗಳೂರಿನ ಮುನ್ನಡೆದು ಬ್ರಿಟಿಷ್ ಸೈನ್ಯವನ್ನು ಸೋಲಿಸ್ತಾನೆ. ಕೊನೆಗೆ 1784ರಲ್ಲಿ ಮಂಗಳೂರು ಒಪ್ಪಂದ ಆಗ್ತದೆ. ಈ ಮಂಗಳೂರು ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸ್ತದೆ. ನೋಡಿ, ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅಂತ ಹೇಳ್ತೀವಿ. ಟಿಪ್ಪು ಸುಲ್ತಾನ್ ಬಗ್ಗೆ ತಿಳಿದುಕೊಳ್ಬೇಕಂತಂದರೆ, ಟಿಪ್ಪು ಸುಲ್ತಾನ್ ಏನಂತಂದರೆ ಬ್ರಿಟಿಷರನ್ನು ಪರಮ ವೈರಿಗಳು ಅಂತ ತಿಳ್ಕೊಂಡಿರ್ತಾನೆ. ಭಾರತದಿಂದ ಎಷ್ಟೊತ್ತಿದ್ರೂ ಅವರನ್ನು ಓಡಿಸೋದು ತನ್ನ ಆದ್ಯ ಕರ್ತವ್ಯ ಅಂತ ತಿಳಿದಂಥ ಟಿಪ್ಪು ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡ್ತಾನೇ ಬರ್ತಾನೆ. ಇಲ್ಲಿ ಟಿಪ್ಪು ಏನು ವಿಚಾರ ಮಾಡ್ತಾನೆ ಅಂದರೆ, ಬ್ರಿಟಿಷರ ಒಂದು ಸಾಮರ್ಥ್ಯ, ತಂತ್ರ, ಕುತಂತ್ರ, ಚಾಣಾಕ್ಷ ನೀತಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ಟಿಪ್ಪು. ಈ ರೀತಿ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟ ಆದರೆ ಅವರ ರಾಜಕೀಯ ಸ್ವಾಮ್ಯತೆ ಕುಂದಿಸ್ತದೆ ಅಂತಕ್ಕಂಥ ವಿಚಾರವನ್ನು ಮಾಡಿದಂಥ ಟಿಪ್ಪು ಬ್ರಿಟಿಷರ ವಿರೋಧಿ ಯಾರ್ಯಾರು ಇರ್ತಾರ ಅವರೆಲ್ಲರನ್ನ ಸಂಘಟಿಸುವಂತಹ ಮತ್ತು ಅವರೊಂದಿಗೆ ನೆರವನ್ನು ಕೇಳುವಂತಹ ಪ್ರಯತ್ನವನ್ನು ಟಿಪ್ಪು ಮಾಡ್ತಾನೆ. ಹೀಗಾಗಿ ವ್ಯಾಪಾರದಲ್ಲಿ ಅವರಿಗೆ ಲಾಭ ಆಗಲಾರ್ದಂತೆ ನೋಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಅವರ ಏಕಸ್ವಾಮ್ಯತೆಯನ್ನು, ಅವರ ಹಿಡಿತದಲ್ಲಿ ಇದ್ದಂಥ ಒಂದು ಅಧಿಕಾರವನ್ನು ಸಂಪೂರ್ಣವಾಗಿ ಅವರ ಒಂದು ವ್ಯಾಪಾರವನ್ನು, ಅವರ ಲಾಭವನ್ನು ಮುರಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹೀಗಾಗಿ ಬ್ರಿಟಿಷರ ದೃಷ್ಟಿಯಲ್ಲಿ ಟಿಪ್ಪು ಮತ್ತಷ್ಟು ಬದ್ಧವೈರಿಯಾಗಿ ಅವರ ಒಂದು ಬ್ರಿಟಿಷರಿಗೆ ವಿರೋಧವನ್ನು ಕಟ್ಕೊಳ್ತಾನೆ. ಇನ್ನೊಂದು ವಿಷಯ ಹೇಳಲೇಬೇಕು. ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧದಲ್ಲಿ ರಾಕೆಟನ್ನು ಬಳಸಿದಂಥ ಕೀರ್ತಿ ಟಿಪ್ಪು ಸುಲ್ತಾನ್, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಬಳಸಿದರು ಅಂಥೇಳಿ ನಾವು ತಿಳಿಯಬೇಕಾದಂಥ ಒಂದು ವಿಚಾರವಾಗಿದೆ. ನೆಕ್ಸ್ಟ್ ನೋಡೋದಾದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಏನಂತಂದರೆ, ಈ ರೀತಿ ಮೂರನೇ ಮೈಸೂರು ಯುದ್ಧಕ್ಕೆ ಕಾರಣ ಏನಂದರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಏನಿದು ಅಂತಂದರೆ,
ಆ ತಿರುವಾಂಕೂರಿನ ರಾಜ್ಯದ ರಾಜ ಏನು ಮಾಡಿರ್ತಾನೆ, ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಒಂದು ಬೆಂಬಲದಿಂದ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ಡಚ್ಚರಿಂದ ಆಯಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ವಶಪಡಿಸ್ಕೊಂಡಿರ್ತಾನೆ. ಇದು ಮಂಗಳೂರು ಒಪ್ಪಂದದ ಷರತ್ತುಗಳಿಗೆ ವಿರುದ್ಧವಾಗಿರ್ತದೆ. ಹಾಗಾಗಿ ಏನು ಮಾಡ್ತಾನೆ, ಟಿಪ್ಪು ಆ ತಿರುವಾಂಕೂರಿನ ರಾಜನ ಮೇಲೆ ದಾಳಿ ಮಾಡಬೇಕಾಗ್ತದೆ. ಬ್ರಿಟಿಷರು ಜನರಲ್ ಮೆಡೋಸ್ನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಂಡಿಗಲ್ಲು ಮೊದಲಾದವುಗಳನ್ನು ವಶಪಡಿಸ್ಕೊತಾರೆ. ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತ್ಯವನ್ನು ಮುತ್ತಿ ಸತ್ಯಮಂಗಲನ್ನು ವಶಪಡಿಸ್ಕೊತಾನೆ. ತಿರುಚನಾಪಳ್ಳಿಯನ್ನು ಮುತ್ತಿ ಅದನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆತ ಸೈನಿಕ ಕಾರ್ಯಾಚರಣೆ ನಡೆಸ್ತಾನೆ. ಆದರೂ ಕೂಡ ಅದು ಫಲಕಾರಿ ಆಗೋದಿಲ್ಲ. ಈ ಸಮಯದಲ್ಲಿ ಏನಾಗ್ಬಿಡ್ತದೆ ಅಂತಂದರೆ, ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸ್ಕೊಂಡ್ಬಿಡ್ತಾನೆ. ಇದು ಇಡೀ ಯುದ್ಧದ ಗತಿಯನ್ನೇ ಬದಲಾವಣೆ ಮಾಡ್ತದೆ. ಬ್ರಿಟಿಷ್ ಸೈನ್ಯಾಧಿಕಾರಿ ಲಾರ್ಡ್ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸಿಕೊಂಡು ಬೆಂಗಳೂರಿನತ್ತ ಮುನ್ನುಗ್ತದೆ. ಇದೇ ರೀತಿ ಬೆಂಗಳೂರನ್ನು ಬೆಂಗಳೂರು ವಶಪಡಿಸಿಕೊಂಡ ನಂತರ ಕಾರ್ನ್ವಾಲಿಸು ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ ಮತ್ತು ಮರಾಠರನ್ನು ಸೇರಿಸ್ಕೊತಾನೆ. ಈ ನಿಜಾಮ ಮತ್ತು ಮರಾಠರು ಸೇರಿಕೊಂಡು ಮತ್ತಷ್ಟು ಸ್ಟ್ರಾಂಗ್ ಆಗ್ತದೆ. ಆವಾಗ ಯುದ್ಧದ ತಿರುವು ಪಡೆದುಕೊತದೆ. ಮರಾಠರು ಸವಣೂರು, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದವುಗಳನ್ನು ವಶಪಡಿಸ್ಕೊತಾರೆ. 1792ರಲ್ಲಿ ಸಂಘಟಿತವಾದಂಥ ಈ ಒಂದು ತ್ರಿಕೂಟ ಸೇನೆ ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸ್ಕೊಂಡು ಬಂದು ಶ್ರೀರಂಗಪಟ್ಟಣದ ಕಡೆಗೆ ಸಾಗ್ತದೆ. ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಹಾಳುಗೆಡವಿ ಇದರಿಂದ ವಿಚಲಿತಗೊಂಡಂಥ ಟಿಪ್ಪು ಏನು ಮಾಡಲಿಕ್ಕೂ ಸುಧಾರಿಸಲಾರದಂಥ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನಂದರೆ ಅಸಹಾಯಕತೆಯಿಂದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ 1792ರಲ್ಲಿ ಸಹಿ ಹಾಕಬೇಕಾಗ್ತದೆ. ಈ ರೀತಿ ಈ ಒಂದು 3ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನಿದ್ವು ಅಂದರೆ ಬಹಳ ಹೀನಾಯಕರವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಟಿಪ್ಪು ಅರ್ಧ ರಾಜ್ಯವನ್ನು ಕೊಡಬೇಕಾಗ್ತದೆ. 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡಬೇಕಾಗ್ತದೆ. ಆ ಯುದ್ಧದ ಹಣ ಗ್ಯಾರಂಟಿಯಾಗಿ ಕೊಡುವವರೆಗೆ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ಇಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಈ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿದಂಥ ಒಂದು ಸೈನಿಕರನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತು ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಳೋದು, ಇವು ಏನಂದರೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾಗಿದ್ವು. ಈ ರೀತಿ ಏನಂದರೆ ಟಿಪ್ಪು ತನ್ನ 2 ಮಕ್ಕಳನ್ನು ಒತ್ತೆ ಇಡುವ ಮೂಲಕ ಅರ್ಧ ರಾಜ್ಯವನ್ನು ಕೊಡುವ ಮೂಲಕ ಏನಂದರೆ ಈ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈಗ 4ನೇ ಆಂಗ್ಲೋ ಮೈಸೂರು ಯುದ್ಧ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗ್ತದೆ ಅಂತಂದರೆ, ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೀನಾಯಕರವಾದಂಥ ಅಪಮಾನಕರವಾದಂಥ ಒಂದು ಒಪ್ಪಂದವನ್ನು ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡ್ಕೊತಾನೆ. ಈ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಬೇಸಂತ ಒಂದು ಟಿಪ್ಪು ಏನು ಮಾಡ್ತಾನೆ, ಬ್ರಿಟಿಷರಿಗೆ ತಾನು ಕೊಡಬೇಕಾದಂಥ ಹಣವನ್ನು ಚಾಚು ತಪ್ಪದೆ ಕೊಟ್ಬಿಟ್ಟು ತನ್ನ 2 ಮಕ್ಕಳನ್ನು ವಾಪಸ್ ಕರೆಸ್ಕೊಂಡ್ಬಿಟ್ಟು ಏನಂದರೆ ಬ್ರಿಟಿಷರ ಅಧೀನದಲ್ಲಿ ಇರ್ತಕ್ಕಂಥ ಮಲಯಾಳಂ ಮಾತನಾಡುವಂಥ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೇ ಸೇರಬೇಕು ಅಂತ ವಾದ ಮಾಡ್ತಾನೆ. ಆದರೆ ಬ್ರಿಟಿಷರು ಅದನ್ನು ಏನು ಮಾಡೋದಿಲ್ಲ, ಒಪ್ಪೋದಿಲ್ಲ. ಅಷ್ಟರಲ್ಲಿ 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ವೆಲ್ಲೆಸ್ಲಿ ನೇಮಕಗೊಳ್ತಾನೆ. ಈ ಲಾರ್ಡ್ ವೆಲ್ಲೆಸ್ಲಿ ನಿಮಗೆಲ್ಲರಿಗೂ ಗೊತ್ತು, ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾವುದದು? ಸಹಾಯಕ ಸೈನ್ಯ ಪದ್ಧತಿ. ನೋಡ್ರಿ, ಈ ರೀತಿ ಈ ಲಾರ್ಡ್ ವೆಲ್ಲೆಸ್ಲಿ ಬರಬೇಕಾದ್ರೆ ಟಿಪ್ಪು ಇಲ್ಲಿ ಏನು ಮಾಡ್ತಿರ್ತಾನೆ ಅಂತಂದರೆ, ಈ ಬ್ರಿಟಿಷರ ವಿರೋಧಿಯಾಗಿರ್ತಕ್ಕಂಥ ಫ್ರೆಂಚರ ಒಂದು ಸ್ನೇಹವನ್ನು ಮತ್ತು ಅವರಿಗೆ ಬ್ರಿಟಿಷರ ವಿರುದ್ಧ ಇರ್ತಕ್ಕಂಥ ಒಂದು ಯಾರ್ಯಾರು ಬ್ರಿಟಿಷರ ವಿರುದ್ಧ ಇದ್ದಾರೆ ಅವರೆಲ್ಲರನ್ನು ಸಂಘಟಿಸುವಂಥ, ಅವರ ಒಂದು ನೆರವನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಈ ವಿಚಾರಗಳು ಬ್ರಿಟಿಷರಿಗೆ ಗೊತ್ತಾಗ್ತವೆ. ಈ ರೀತಿ ಟಿಪ್ಪು ಬ್ರಿಟಿಷರ ವಿರುದ್ಧ ಆಗಿರ್ತಕ್ಕಂಥ ಫ್ರೆಂಚರ ಒಂದು ಸಹಾಯ ಪಡೆಯಲಿಕ್ಕೆ ಪ್ರಯತ್ನ ಮಾಡಿ ರಾಯಭಾರಿಯನ್ನು ಕೊಟ್ಟು ಕಳಿಸ್ತಾನೆ. ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ಉಂಟು ಮಾಡ್ತದೆ. ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ತಮಗೆ ಮುಂದೆ ಮುಳುವಾಗಬಹುದು ಅಂತಕ್ಕಂಥ ಭಾವನೆ ಬ್ರಿಟಿಷರಲ್ಲಿ ಬೆಳೀತದೆ. ಈ ರೀತಿ ಏನಾಗ್ತದೆ ಅಂತಂದರೆ, ಟಿಪ್ಪುವಿನ ಮೇಲೆ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಬೇಕು ಅಂತೇಳಿ ಏನಂದರೆ
ಒತ್ತಡವನ್ನು ಹೇರಲಾಗ್ತದೆ. ಆದರೆ ಟಿಪ್ಪು ಇದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಅದನ್ನು ನಿರಾಕರಿಸಿದಾಗ 4ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗ್ತದೆ. 1799ರಲ್ಲಿ ಯುದ್ಧ ಪ್ರಾರಂಭ ಆಗ್ತದೆ. ಅಭೇದ್ಯವಾದಂಥ ಕೋಟೆಯನ್ನು ಬ್ರಿಟಿಷರು ಭೇದಿಸ್ತಾರೆ. ಎರಡೂ ಸೈನ್ಯಗಳು ವೀರಾವೇಶದಿಂದ ಹೋರಾಡ್ತವೆ. ಅಂಥ ಒಂದು ಸಮಯದಲ್ಲಿ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ 1799ರಲ್ಲಿ ಟಿಪ್ಪು ಹತನಾಗ್ತಾನೆ. ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶ ಆಯಿತು ಅಂತಕ್ಕಂಥ ಒಂದು ಸಂತೋಷವನ್ನು ತಂದುಕೊಡ್ತದೆ. ಈ ರೀತಿ ಬ್ರಿಟಿಷರು ಟಿಪ್ಪುವಿನ ವಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶವನ್ನು ಮರಾಠರು ಮತ್ತು ನಿಜಾಮರ ಜೊತೆ ಸೇರ್ಕೊಂಡ್ಬಿಟ್ಟು ಹಂಚ್ಕೊತಾರೆ. ಉಳಿದ ಒಂದು ಸಣ್ಣ ಪ್ರದೇಶವನ್ನು, ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ಒಪ್ಪಿಸ್ತಾರೆ. ಈ ರೀತಿ ಈ ಪ್ರದೇಶ ತರುವಾಯ ಮೈಸೂರು ಸಂಸ್ಥಾನ ಅಂಥೇಳಿ ಹೆಸರಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನು ಒಂದು 2 ಅಧ್ಯಾಯಗಳಾಗಿ 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೇನೆ. 1ನೇ ಭಾಗ ಇದಾಗಿದ್ದು, ಪ್ರೋತ್ಸಾಹದಾಯಕವಾಗಿ ಈ ಒಂದು ನನ್ನ ಪ್ರಯತ್ನಕ್ಕೆ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.